ನಾವೆಲ್ಲ ಟಿವಿಲಿ ನೋಡ್ತಿದ್ವಿ ಸ್ಪೀಕರ್ನೆಲ್ಲ, ಆದರೆ ಇವಾಗ ಡೈರೆಕ್ಟಾಗಿ ನೋಡ್ತಿದ್ವಿ ಅಂತ ಖುಷಿ ಆಗ್ತಾ ಇದೆ. ಕಾಲೇಜ್ ಮಕ್ಕಳು ಬಂದರೆ ಒಂದು ಹೆಲ್ಪ್ ಆಗುತ್ತೆ ಅಂತ ಜ್ಯೂಸ್ ಮಾಡಿದ್ದಾರೆ. UT ಸರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ನಾವು ಉಳುವಿಯಿಂದ ಬಂದಿದ್ದೀವಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಕು. ಈ UT ಖಾದರ್ ಅಂತ ಒಳ್ಳೆಯ ರಾಜಕಾರಣಿಯವರು ಬಂದರೆ ನಮ್ಮಂಥ ಕಾಲೇಜ್ ಮಕ್ಕಳಿಗೆ ತುಂಬ ಚೆನ್ನಾಗಿ ನೋಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ನಾವು ಸುವರ್ಣಸೌಧದಲ್ಲಿ ಮೊದಲನೇ ಸಲ ಬಂದಿದ್ದೀವಿ ಮತ್ತು ತುಂಬ ದೊಡ್ಡದಿದೆ. ನಮಗೆ ಸ್ಪೀಕರ್ ನೋಡೋದಂತ ತುಂಬ ಆಸೆ ಇದೆ. ಅಂದರೆ ಏನು ಸ್ಪೀಕರಲ್ಲಿದೆ ಮತ್ತು ಮಿನಿಸ್ಟರ್ಸು ಮತ್ತು ಪೊಲಿಟಿಷಿಯನ್ಸು ಎಲ್ಲರನ್ನೂ ನೋಡಬೇಕಂತ ಆಸೆ ಇದೆ ನಮಗೆ. ಮಕ್ಕಳನ್ನ ಎಲ್ಲ ದೇವರಂತೆ ತಿಳ್ಕೊಂಡಿರೋ UT ಖಾದರ್ ಅವ್ರಿಗೆ ಧನ್ಯವಾದಗಳು. ಇವತ್ತು ಜ್ಯೂಸ್ ಚೆನ್ನಾಗಿತ್ತು. ಇದೇ ಥರ ನೆಕ್ಸ್ಟ್ ಊಟದ್ದು ವ್ಯವಸ್ಥೆ ಮಾಡಿದರೂ ಚೆನ್ನಾಗಿರ್ತಿತ್ತು. ನಾವೆಲ್ಲ ಟಿವಿಲಿ ನೋಡ್ತಿದ್ವಿ ಸ್ಪೀಕರ್ನೆಲ್ಲ, ಆದರೆ ಇವಾಗ ಡೈರೆಕ್ಟಾಗಿ ನೋಡ್ತಿದ್ವಿ ಅಂತ ಖುಷಿ ಆಗ್ತಾ ಇದೆ. ಬಂದ ತಕ್ಷಣವೇ ಜ್ಯೂಸ್ ಕೊಡ್ತಿದ್ದಾರೆ ಮತ್ತು ಇದೇ ಥರ ಮಕ್ಕಳೆಲ್ಲ ತುಂಬ ಬರ್ತಿರೋದಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರೂ ಚೆನ್ನಾಗಿರ್ತೈತೆ ಅಂತ ನನ್ನ ಅನಿಸಿಕೆ ಅನ್ನಿಸ್ತಾ ಇದೆ. ನನ್ನ ಹೆಸರು ಮೆಹತಾಜ್ ಖಾನಮ್. ನಾನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ಜೂನಿಯರ್ ಕಾಲೇಜಿಂದ ಬಂದಿರೋದು. ಇಲ್ಲಿ UT ಖಾದರ್ ಸ್ಪೀಕರು ಜ್ಯೂಸಿಂದ ವ್ಯವಸ್ಥೆ ಮಾಡಿದರು. ನಮ್ಮ ಕಾಲೇಜ್ ಪರವಾಗಿಂದ ನಿಮಗೆ ಧನ್ಯವಾದಗಳು. ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸೊರಬ ತಾಲೂಕು ಜೂನಿಯರ್ ಕಾಲೇಜಿಂದ ಬಂದಿರೋದು. ಸೆಕೆಂಡ್ PUC ಓದ್ತಾ ಇರೋದು. ಇವಾಗ ನಮಗೆ ಇಲ್ಲಿ ವಿಧಾನಸೌಧ ನೋಡೋಕ್ಕೆ ಇವರು ಮಧು ಬಂಗಾರಪ್ಪನವರು ಕಳಿಸಿರೋದು ಕಾಲೇಜು ಶಿಕ್ಷಣ ವಿಭಾಗದಿಂದ. ಅದಕ್ಕೆ ಖುಷಿ ಆಗ್ತಾಯಿದೆ ಎಲ್ಲರನ್ನೂ ಕರ್ಕೊಂಬಂದಿದ್ದಕ್ಕೆ. ಮತ್ತು ಇದು ವ್ಯವಸ್ಥೆ ಎಲ್ಲ ಚೆನ್ನಾಗಿ. ನಾನು ಬಂದಿರೋದು ದ್ಯಾವನಹಳ್ಳಿಯಿಂದ, ಹಳ್ಳಿ ಸೈಡು. ಅಂದರೆ ಇವಾಗ ನಮ್ಮ ಸೊರಬ ತಾಲೂಕಿನ ಬಗ್ಗೆ ಹೇಳ್ಬೇಕಂದ್ರೆ ಇದು ನೋಡೋಕೆ ಒಂದು ಒಳ್ಳೆ ಆಪರ್ಚುನಿಟಿ. ಇದು ಯಾವ ಟೈಮಲ್ಲಿ ನೋಡ್ಬೇಕಂದ್ರೂ ಈ ಥರ ಆಪರ್ಚುನಿಟಿ ಸಿಗಲ್ಲ. ಅದು ನಮ್ಮ MLA ಕಡೆಯಿಂದ ಒಳ್ಳೆ ಒಂದು ಹೆಲ್ಪು. ಕಾಲೇಜ್ ಮಕ್ಕಳು ನೋಡ್ತಿರೋದು ನಮ್ಮ ಕಾಲೇಜ್ MLA ಅವರಿಂದ ಒಂದೊಳ್ಳೆ ಇದು. ಅಡ್ಡಿ ಇಲ್ಲ, ಪರವಾಗಿಲ್ಲ. ಕಾಲೇಜ್ ಮಕ್ಕಳು ಬಂದರೆ ಒಂದು ಹೆಲ್ಪ್ ಆಗುತ್ತೆ ಅಂತ ಜ್ಯೂಸ್ ಮಾಡಿದ್ದಾರೆ. UT ಸರ್ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀವಿ. ಇನ್ನು ಹೀಗೆ ಚೆನ್ನಾಗಿರಲಿ ಅಂತ. ನಾವು ಇದೇ ಫಸ್ಟ್ ಟೈಮ್ ಬಂದಿದ್ದು. ಇದು 350 ಜನಕ್ಕೂ ಫ್ರೀ ಇದೆ. ನಾವು ಇದು ಮುಂದೆ ಎಲ್ಲರಿಗೂ ಫ್ರೀ ಮಾಡಿರಿ. ಧನ್ಯವಾದಗಳು ಎಲ್ಲರಿಗೂ ಕೊಟ್ಟಿದ್ದಕ್ಕೆ. ನಾವು ಉಳುವಿಯಿಂದ ಬಂದಿದ್ದೀವಿ, ಸೊರಬ ತಾಲೂಕು, ಶಿವಮೊಗ್ಗ ಡಿಸ್ಟ್ರಿಕ್ಕು. ಈ UT ಖಾದರ್ ಅಂತ ಒಳ್ಳೆಯ ರಾಜಕಾರಣಿಯವರು ಬಂದರೆ ನಮ್ಮಂಥ ಕಾಲೇಜ್ ಮಕ್ಕಳಿಗೆ ತುಂಬ ಚೆನ್ನಾಗಿ ನೋಡೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಕುಡಿಯೋಕ್ಕೆ ಜ್ಯೂಸ್ ಎಲ್ಲ ಮಾಡಿದ್ದಾರೆ. ಅವ್ರ ಕಡೆಯಿಂದ ನಾವು ಇದನ್ನು ನೋಡೋಕ್ಕೆಲ್ಲ ಚೆಂದ ಅನಿಸ್ತೈತಿ. ಯಾವಾಗೂ ನೋಡೋಕ್ಕೆ ಬೇರೆಯವ್ರಿಗೆ ಅವಕಾಶ ಇಲ್ಲಂತೆ, ಆದರೆ ನಮ್ಗೆ ಸಿಕ್ಕಿದೆ ಅಂತ ನಾವು ಪುಣ್ಯವಂತರು. ಅವ್ರ ಥರ ರಾಜಕಾರಣಿಯವ್ರು ಬಂದರೆ ನಮಗೆ ಒಳ್ಳೇದು ಅನಿಸುತ್ತೆ. ನಾವು ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಪ್ರೌಢಶಾಲೆಯಿಂದ ಬಂದಿದ್ದೀವಿ. ನಾವು ಇವತ್ತು ಸಂಸ್ಕೃತಿ ನೃತ್ಯವನ್ನು ಇದು ಮಾಡಿದ್ದೀವಿ. ನಾವು ನಮಾಮಿ ನಮಾಮಿ ಸಾಂಗಂದು ಡ್ಯಾನ್ಸ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಅನಿಸ್ತು. ಅಂದರೆ ನಾವು ಸುವರ್ಣಸೌಧದಲ್ಲಿ ಮೊದಲನೇ ಸಲ ಬಂದಿದ್ದೀವಿ ಮತ್ತು ತುಂಬ ದೊಡ್ಡದಿದೆ. ಆಮೇಲೆ ತುಂಬ ಅಂದರೆ ಮೇಲೆಲ್ಲೂ ಹೋಗಲ್ಲ, ಇಲ್ಲೇ ಹೋಗಿ ಬಂದಿದ್ದೀವಿ. ನಮಗೆ ಸ್ಪೀಕರ್ ನೋಡೋದಂತ ತುಂಬ ಆಸೆ ಇದೆ. ಅಂದರೆ ಏನು ಸ್ಪೀಕರಲ್ಲಿದೆ ಮತ್ತು ಮಿನಿಸ್ಟರ್ಸು ಮತ್ತು ಪೊಲಿಟಿಷಿಯನ್ಸು ಎಲ್ಲರನ್ನೂ ನೋಡಬೇಕಂತ ಆಸೆ ಇದೆ ನಮಗೆ. ಸುವರ್ಣಸೌಧದಲ್ಲಿ ಅಂದರೆ ಮೊದಲನೇ ಸತಿ ಬಂದಿದ್ದೀನಿ. ಅಂದರೆ ಡ್ಯಾನ್ಸ್ಗೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿ ಅನಿಸ್ತು ನನಗೆ. ಅಂದರೆ ಇಷ್ಟು ದೊಡ್ಡದು ನೋಡಿದ್ದು ನನ್ನ ಮನೆಗಿಂತಲೂ ತುಂಬ ದೊಡ್ಡದಿದೆ. ಅದಕ್ಕೆ ಇದು ತುಂಬ ಚೆನ್ನಾಗಿ ಅನಿಸ್ತು. ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು. ನಾನು ಪ್ರೇಷಿಯಸ್ ಬ್ಲಾಸಮ್ ಸ್ಕೂಲಿಂದ ಬಂದಿದ್ದೇನೆ. ನಾನು ಸುವರ್ಣಸೌಧದಿಂದ ಥ್ಯಾಂಕ್ ಯು ಹೇಳ್ತೇನೆ. ಅದಕ್ಕಂದರೆ ನಾವೆಲ್ಲ ಇಲ್ಲಿ ಬಂದು ಪ್ರಥಮ ಬಾರಿ ಇಲ್ಲಿ ನಾವು ಇದು ಕಾರ್ಯಕ್ರಮ ಕೊಟ್ಟಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇನ್ನು ಮುಂದೆ ನಮಗೆ ಅವಕಾಶಗಳನ್ನು ನೀಡಬೇಕೆಂದು ಬೇಡ್ಕೊತೇನೆ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು ಅಂತ ಹೇಳ್ತೇನೆ. ಎಜುಕೇಷನ್ ಎಲ್ಲರಿಗೂ ಧನ್ಯವಾದಗಳು. ನಾನು ಪ್ರಿಷಿಯಸ್ ಬ್ಲಾಸಮ್ ಸ್ಕೂಲಿಂದ ಬಂದಿದ್ದೇನೆ. ಇವತ್ತು ನಾವಿಲ್ಲಿ ಡ್ಯಾನ್ಸ್ ಮಾಡೋದು ನಂಗೆ ತುಂಬ ಖುಷಿ ಆಗ್ತಾ ಇದೆ. ನಾವು ಡ್ಯಾನ್ಸ್ ಮಾಡೋದು ತುಂಬ, ಹಾಗೆ ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟಿಗೂ ನಾವು ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಮತ್ತು ನಮಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಸ್ಕೂಲ್ ವತಿಯಿಂದ ನಾವು ಎಲ್ಲರಿಗೂ ಥ್ಯಾಂಕ್ಸ್. ಆ್ಯಂಡ್ ಒಳಗೆ ಹೋಗುವಂಥ ಆಸೆ ಐತಿ, ಆದರೆ ನಮ್ಮ ಕಡೆ ಪಾಸ್ ಇಲ್ಲ ಅಂತ ನಾವು ಇಲ್ಲೇ ಅದೇವಿ. ಎಲ್ಲರಿಗೂ ಥ್ಯಾಂಕ್ಸ್. ಸುವರ್ಣಸೌಧದಲ್ಲಿ ನಡೀತಕ್ಕಂಥ ಅಧಿವೇಶನಕ್ಕೆ ನಾವು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೊರಬ ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೇವೆ. ಇಂಥ ಒಂದು ಅಧಿವೇಶನವನ್ನು ವೀಕ್ಷಣೆ ಮಾಡಲಿಕ್ಕೆ ವಿದ್ಯಾರ್ಥಿನಿಯರಿಗೆ ಸರ್ಕಾರದ ವತಿಯಿಂದ ಅವಕಾಶ ಮಾಡಿಕೊಂಡೋದಕ್ಕೆ ತುಂಬ ಧನ್ಯವಾದ. ಮಕ್ಕಳಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯ, ಅಧಿವೇಶನ ಅಂದರೆ ಏನು ಅನ್ನೋ ವಿಚಾರವನ್ನು ಕುರಿತು ಒಂದಿಷ್ಟು ಸ್ಪಷ್ಟ ಕಲ್ಪನೆ ಬರಲಿ ಅಂತಕ್ಕಂಥ ಸದುದ್ದೇಶವನ್ನು ಹೊಂದಿದೆ. ಇದರ ಜೊತೆಗೆ ಇಲ್ಲಿನ ಮೇಂಟೆನೆನ್ಸು ಅಂದರೆ ನಿರ್ವಹಣೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಸಾವಿರಾರು ಜನ ಮಕ್ಕಳು, ಹೌದು, ಮಕ್ಕಳೆಲ್ಲ ಬಂದಿದ್ದಾರೆ. ದೂರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮತ್ತೆಲ್ಲ ಶಿಕ್ಷಕ ಉಪನ್ಯಾಸಕ ವರ್ಗದವರಿಗೆ ಈ ಜ್ಯೂಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಈ ಜ್ಯೂಸ್ ವ್ಯವಸ್ಥೆಯನ್ನು ನಮ್ಗೆ ತುಂಬ ಖುಷಿ ಅನ್ನಿಸ್ತದೆ ನೋಡಿದಾಗ. ಹಿಂದೆಲ್ಲ ಈ ಥರ ವ್ಯವಸ್ಥೆ ಇರಲಿಲ್ಲ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ಈಗ ಮಹನೀಯರೆಲ್ಲರೂ ಜ್ಯೂಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ.
ಜೊತೆಗೆ ದೂರದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿನಿಯರು ಈ ಥರ ಭವ್ಯ ವಿಧಾನಸೌಧವನ್ನು ಸುವರ್ಣಸೌಧವನ್ನು ನೋಡಿ ಕಣ್ತುಂಬಿಕೊಳ್ಬೇಕು. ಅದರ ಜೊತೆಗೆ ಅಧಿವೇಶನದ ನಡೀತಕ್ಕಂಥ ರೀತಿ ನೀತಿಯನ್ನು ನೋಡಿ ಮಕ್ಕಳಲ್ಲಿ ಒಂದು ಪ್ರಜಾಪ್ರಭುತ್ವ ಮೌಲ್ಯವನ್ನು ಎತ್ತಿಡಿತಕ್ಕಂತಹ ಒಂದು ಒಳ್ಳೆಯ ಪ್ರಯತ್ನ ಅಂತಕ್ಕಂಥದ್ದು ನನ್ನ ಭಾವನೆ. ಈಗಾಗಲೇ ನಾವು ಕಳೆದ ವರ್ಷ ಸುಮಾರು ಒಂದು ವರ್ಷದಿಂದ ನಾವು ರೆಗ್ಯುಲರ್ ಕೊಡ್ತಾ ಇದ್ದೇವೆ. ಆದರೆ ಈ ಸಲ ಮಕ್ಕಳು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಸ್ವಲ್ಪ ಕಡಿಮೆ ಇದು ಮಾಡಿ ಕೇಳಿದ್ದಾರೆ. ಹೋದ ಸಲ ಎಲ್ಲ ಸೆಷನ್ ನಡೀಬೇಕು 26,000 ಮಕ್ಕಳಿಗೆ 10 ದಿನದಲ್ಲಿ ಕೊಟ್ಟಿದ್ದೇವೆ. ಈ ಸಲ ಸ್ವಲ್ಪ ಲಿಮಿಟ್ ಮಾಡಿದ್ದಾರೆ, ಕಂಟ್ರೋಲ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಇದು ನಮ್ಮ ಸ್ಪೀಕರ್ ಸಾಹೇಬರು UT ಖಾದರ್ ಅವರ ಒಂದು ಕನಸು. ಅವರಿಗೆ ಭಾಳ ಇದಿತ್ತು, ಬಂದ ಮಕ್ಕಳು ಹಾಗೆ ಹೋಗಬಾರ್ದು, ಅವ್ರಿಗೇನಾದರೂ ಕೊಡಬೇಕು. ಮಕ್ಕಳಿಗೆ ಒಂದು ಬಂದ ತಕ್ಷಣ ಒಂದು ಅವ್ರು ಪ್ರೋಗ್ರಾಮೆಲ್ಲ ಮಾಡ್ತಾರೆ, ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಅವ್ರಿಗೆ ಖುಷಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಸ್ಪೀಕರ್ ಸಾಹೇಬರು ಒಂದು ದೊಡ್ಡ ಒಂದು ಕನಸಾಗಿತ್ತು. ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಡೈಲಿ ಈಗ 300 ಸ್ಟೂಡೆಂಟ್ಸ್ ಅಂತೇಳಿ ಒಂದು ಕಂಟ್ರೋಲ್ ಮಾಡಿದ್ದಾರೆ. ಬಟ್ ಇವತ್ತು ನಮಗೆ 400 ಸ್ಟೂಡೆಂಟ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮದು ಫ್ಯಾಕ್ಟ್ರಿ ಬ್ಯಾಂಗ್ಳೂರಲ್ಲಿ, ಚಿಕ್ಕಬಳ್ಳಾಪುರದಿಂದ ಗ್ರೇಪ್ ಬರ್ತದೆ. ಇದು ಗ್ರೇಪ್ ಜ್ಯೂಸ್ ಅಂದರೆ ಇದು ಆ್ಯಕ್ಚುಲಿ ಡೈಜೆಷನ್ ಫುಡ್, ಇದು ಅರೇಬಿಯನ್ ಅಂದರೆ ಅದು ಅರಬ್ ಬೇಸ್ ಆಗಿರೋದ್ರಿಂದ ಇದು ಸ್ಟಾರ್ಟಿಂಗಲ್ಲಿ ಅಲ್ಲಿ ಸ್ಟಾರ್ಟ್ ಆಗಿರೋದು. ಅದಂತ ಅರಬ್ ಬೇಸ್ ಆಗಿರೋದ್ರಿಂದ ಅದು ಅರೇಬಿಯನ್ ಜ್ಯೂಸ್ ಅಂತೇಳಿ ಇಟ್ಟಿದ್ದಾರೆ. ನನಗೆ ಭಾಳ ಖುಷಿ, ಮಕ್ಕಳ ಜೊತೆ ಮಿಂಗಲಾಗಿ ಅವರಿಗೆ ಅವರ ಒಂದು ಖುಷಿ ಅದೆಲ್ಲ ನಮ್ಮಲ್ಲಿ ಕಾಣಬೇಕಾದ್ರೆ ನಮಗೆ ನಮಗೊಂದು ಸಂತೃಪ್ತಿ ಭಾವನೆ ಸಹ ಇರ್ತದೆ. ನಾವು ಈಗ ಈ ಸ್ಪೀಕರ್ ಸರ್ ನಮಗೇನು ಹೇಳಿದ್ದಾರೆ ಮತ್ತು ಇಲ್ಲಿ ಜಿಲ್ಲಾಡಳಿತ ಆದೇಶದಂತೆ ಅದಕ್ಕೆ ಮೀರಿ ಸಹ ನಾವು ಕೆಲವೊಂದು ಮಕ್ಕಳಿಗೆ ಜ್ಯೂಸ್ ಕೊಡ್ತಾ ಇದ್ದೇವೆ. ಇದು ನಮಗೇನು ಅವ್ರು ಲಿಮಿಟ್ ಮಾಡಿದ್ದಾರೆ ಅದು ನಾವು ಸರ್ಕಾರದಿಂದ ಬರ್ತದೆ. ಬಟ್ ಕೆಲವು ಮಕ್ಕಳು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಕೆಲವರು ಬಂದು ಹಾಗೆ ವಾಪಸ್ ಕಳಿಸಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲವು ಮಕ್ಕಳಿಗೆ ಸಹ ಫ್ರೀ ಕೊಟ್ಟು ಕಳಿಸಿದ್ದೇವೆ. ಅದು ಬಹಳ ಖುಷಿ. ಆ ಮಕ್ಕಳು ಆ ಸಂತೃಪ್ತಿ ಭಾವನೆ, ಅವರ ಒಂದು ಎಕ್ಸ್ಪ್ರೆಷನ್ ನಿಜವಾಗ್ಲೂ ನಮಗೂ ಒಂದು ಸಲ ಈ ಸಮಾಜ ಸೇವೆ ಮಾಡಬೇಕು ಅನ್ನೋ ಕಲ್ಪನೆಗೆ ಒಂದು ಇಂಪ್ರೆಷನ್ ಆಗ್ತದೆ. ಸ್ಪೀಕರ್ ಬಗ್ಗೆ ರಿಯಲಿ ಅವರೊಂದು ಡಿಫ್ರೆಂಟ್ ಮೆಂಟಾಲಿಟಿ. ಅವರು ಏನೇನು ಕನಸ್ಕೊಂಡು ಇಟ್ಟಿದ್ರು ಅದನ್ನೆಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಸ್ಕೂಲ್ ಮಕ್ಕಳ ಬಗ್ಗೆ ಆಗಲಿ ಅಥವಾ ಮೊನ್ನೆ ತಾನೇ ಅನುಭವ ಮಂಟಪ ಒಂದು ಮಾಡಿದ್ದಾರೆ. ಅದು ಈ ಭಾಗದ ಒಂದು ಜನರಿಗೆ ಒಂದು ಪ್ರೇರಕವಾಗಿರುವಂಥ ಒಂದು ವ್ಯವಸ್ಥೆ. ಅದರಿಂದ ಅಂಥ ಬಹಳ ಕೆಲಸ ಅವರು ಸ್ಪೀಕರ್ ಸರ್ ಮಾಡ್ತಾರೆ. ಅವರು ನಮ್ಮ ಗ್ರಾಮದ ನಮ್ಮ ಕ್ಷೇತ್ರದವರಾಗಿದ್ದರಿಂದ ನಮ್ಮ ಕ್ಷೇತ್ರದಲ್ಲೂ ಸಹ ಭಾಳ ಅವರ ಒಂದು ಸ್ಪೆಷಲ್ ಇಂಪ್ರೆಷನ್ ಇರುತ್ತೆ ಎಲ್ಲ ಕೆಲಸದಲ್ಲಿ.